ಹಾಯ್ ಆಲ್, ವೆಲ್ಕಮ್ ಟು ಪ್ರಕೃತಿ ವ್ಲಾಗ್. ನಾನು ಕೃತಿಕಾ. ಇವತ್ತು ನಾನು ನನ್ನ ಫ್ರೆಂಡ್ಸ್ ಜೊತೆ ಮಲ್ಲೇಶ್ವರಂಗೆ ಹೋಗ್ತಾ ಇದ್ದೇನೆ. ಮನೆಯಿಂದ ಅರೌಂಡ್ 9 o'clockಗೆ ಪ್ರವೀಣ್ ನನ್ನನ್ನು ಮೆಟ್ರೋ ಸ್ಟೇಷನ್ಗೆ ಡ್ರಾಪ್ ಮಾಡಿದ್ರು. ಮೆಟ್ರೋದಲ್ಲಿ ನಾನು ನನ್ನ ಫ್ರೆಂಡ್ನ ಮೀಟ್ ಆದೆ. ಮತ್ತೆ ನಾವಿಬ್ರು ಒಟ್ಟಿಗೆ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಅಲ್ಲಿ ಇಳ್ಕೊಂಡ್ವಿ. ಇವಾಗ ನಾವಿಬ್ರು ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನಿಂದ ಮಲ್ಲೇಶ್ವರಂಗೆ ಹೋಗೋದಕ್ಕೆ ಬಸ್ ಸ್ಟಾಪ್ ಕಡೆ ನಡ್ಕೊಂಡು ಹೋಗ್ತಾ ಇದ್ದೇವೆ. ನಾವಿಬ್ರಂತೂ ಮ್ಯಾಪ್ ನೋಡ್ಕೊಂಡು ನಡ್ಕೊಂಡು ಬಂದು ರಾಜಭವನ ತನಕ ರೀಚ್ ಆದ್ವಿ. ಆದರೆ ನಮಗೆ ಬಸ್ ಸ್ಟಾಪ್ ಎಲ್ಲಿ ಅಂತ ಗೊತ್ತೇ ಆಗಲಿಲ್ಲ. ಹೋಗೋರು ಬರೋರು ಅಂತ ಯಾರು ರೋಡಲ್ಲಿ ಸಿಗ್ತಾನೆ ಇರಲಿಲ್ಲ. ಸಿಕ್ಕೋರನ್ನ ಕೇಳಿದ್ರು, ಒಬ್ರು ಆ ಕಡೆ ಅಂತ ಹೇಳ್ತಿದ್ರು, ಇನ್ನೊಬ್ರು ಈ ಕಡೆ ಅಂತ ಹೇಳ್ತಿದ್ರು. ಯಾರಿಗೂ ಕರೆಕ್ಟಾಗಿ ಗೊತ್ತೇ ಆಗ್ತಿರ್ಲಿಲ್ಲ. ಫೈನಲಿ ನಾವು ಇಲ್ಲಿಗೆ ಬಂದು ರೀಚ್ ಆಗಿ ಓಲಾ ಕ್ಯಾಬ್ ಬುಕ್ ಮಾಡೋದಕ್ಕೆ ಟ್ರೈ ಮಾಡಿದ್ವಿ. ಏನು ಮಾಡೋದು, ನಮ್ಗೆ ಇನ್ನೂ ಬಸ್ ಸಿಗಲಿಲ್ಲ. పడా ఉందండి పడా ఇంకెలా పడా ఉండు ಫೈನಲಿ ಇಂತ ಆಟೋ ಬುಕ್ ಮಾಡ್ತಾ waiting for the auto. ಹಬ್ಬ ಫೈನಲಿ ಅಂತೂ ಇಂತೂ ನಮ್ಮ ಆಟೋ ಬಂತು. ನಾವಿವಾಗ ಮಲ್ಲೇಶ್ವರಂಗೆ ಹೋಗ್ತಾ ಇದ್ದೇವೆ. ಇಲ್ಲಿಂದ ಆಟೋದಲ್ಲಿ ಮಲ್ಲೇಶ್ವರಂಗೆ ಅರೌಂಡ್ 10 minutes ಜರ್ನಿ. ಇವಾಗ ನಾವು ಮಲ್ಲೇಶ್ವರಮಲ್ಲಿ ಫಸ್ಟ್ ಹೋಗ್ತಾ ಇರೋದು CTRಗೆ, ಸೆಂಟ್ರಲ್ ಟಿಫಿನ್ ರೂಮ್ಸ್. ಅಲ್ಲಿ ಆಲ್ರೆಡಿ ನಮ್ಮಿಬ್ರು ಫ್ರೆಂಡ್ಸ್ CTR ಹತ್ರ ರೀಚ್ ಆಗಿದ್ದಾರೆ ಆ್ಯಂಡ್ ಅವ್ರು ನಮಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಾವಿವಾಗ CTR ರೀಚ್ ಆಗಿದ್ದೇವೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರೋ ಕ್ಯೂ CTRಲ್ಲಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ. ನಮ್ಮ ಫ್ರೆಂಡ್ಸ್ ಆಲ್ರೆಡಿ ಇಲ್ಲಿ ರೀಚ್ ಆಗಿದ್ದರಿಂದ ಅವರು ನಮಗೋಸ್ಕರ ಕ್ಯೂ ಅಲ್ಲಿ ವೇಟ್ ಮಾಡ್ತಾ ಇದ್ರು. ಹಾಗಾಗಿ ನಮಗೆ ಕ್ಯೂ ಅಲ್ಲಿ ನಿಂತ್ಕೊಳ್ಳೋಕ್ಕೆ ಸಿಗಲಿಲ್ಲ. ನೆಕ್ಸ್ಟ್ ನಮ್ಮದೇ ಟರ್ನ್ ಇತ್ತು. ಹಾಗಾಗಿ ನಾವು ಡೈರೆಕ್ಟ್ ಹೋದ ತಕ್ಷಣವೇ ಎಂಟ್ರಿ ಸಿಕ್ತು. CTRಲ್ಲಿ ಬೆಣ್ಣೆ ಮಸಾಲೆ ದೋಸೆ ತುಂಬಾ ಫೇಮಸ್ ಅಂತೆ. ಹಾಗಾಗಿ ನಾವು ಬೆಣ್ಣೆ ಮಸಾಲೆ ದೋಸೆ ತಗೊಂಡ್ವಿ. ಮಸಾಲೆ ದೋಸೆ ಜೊತೆ ಒಂದು ಸ್ಟ್ರಾಂಗ್ ಟೀ ಕೊಡಿದ್ವಿ. ಅದಾದಮೇಲೆ ಒಂದು ಸಿಂಗಲ್ ರವಾ ಇಡ್ಲಿ ತಗೊಂಡು ನಾವೆಲ್ಲರೂ ಶೇರ್ ಮಾಡಿದ್ವಿ. CTR ಬಗ್ಗೆ ನಮ್ಮ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ, ಫಸ್ಟ್ ಟೈಮ್ ಓಕೆ. ಇಲ್ಲಿಯ ಫುಡ್ ಬಗ್ಗೆ ನನ್ನ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ ಚೆನ್ನಾಗಿತ್ತು, ಓಕೆ ಅಂತಲೇ ಹೇಳ್ಬೋದು. ವಾವ್ ಅಂತ ಹೇಳುವಷ್ಟು ಏನೋ ಅಲ್ಲ, ಬಟ್ ದಿಸ್ ಪ್ಲೇಸ್ ಇಸ್ ಕ್ವೈಟ್ ಓವರ್ ಹೈಪ್ಡ್ ಅಂತಲೇ ಹೇಳ್ಬೋದು. ನಾವಿವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಟೆಂಪಲ್ಗೆ ಹೋಗ್ತಾ ಇದ್ದೇವೆ. ಹೇಳಬೇಕಂದ್ರೆ ಮಲ್ಲೇಶ್ವರಂ ಟೆಂಪಲ್ಸ್ಗೆ, ಸ್ಟ್ರೀಟ್ ಶಾಪಿಂಗ್ಸ್ಗೆ ತುಂಬಾ ಫೇಮಸ್. ಇವತ್ತು ನಾನು ಫುಲ್ ಡೇ ನನ್ನ ಫ್ರೆಂಡ್ಸ್ ಜೊತೆ ಮಲ್ಲೇಶ್ವರಮಲ್ಲಿ ಏನು ಮಾಡ್ತೇನೆ, ಎಲ್ಲಿಗೆಲ್ಲ ಹೋಗ್ತೇನೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ಹಾಗಾಗಿ ವಿಡಿಯೋನ ಎಂಡ್ ತನಕ ತಪ್ಪದೆ ನೋಡಿ.
ಇವಾಗ ನಾವು ಬಂದಿದ್ದೇವೆ ಶ್ರೀ ದಕ್ಷಿಣಮುಖ ನಂದಿ ತೀರ್ಥ ಕಲ್ಯಾಣಿ ಕ್ಷೇತ್ರಕ್ಕೆ. ಕೆಲವೊಂದು ಮೂಲಗಳ ಪ್ರಕಾರ ಈ ದೇವಸ್ಥಾನ ಸುಮಾರು 400 ವರ್ಷಗಳಷ್ಟು ಪುರಾತನವಾದದ್ದು. ನಾರ್ಮಲ್ ಗ್ರೌಂಡ್ ಲೆವೆಲ್ಗಿಂತ ದೇವಸ್ಥಾನ ಕೆಳಭಾಗದಲ್ಲಿ ಇರೋದ್ರಿಂದ ಹಾಗೂ ದೇವಸ್ಥಾನಕ್ಕೆ ಯಾವುದೇ ರೀತಿಯ ಗೋಪುರಗಳು ಇಲ್ಲದ ಕಾರಣ ಕಾಲಕ್ರಮೇಣ ಈ ದೇವಸ್ಥಾನ ಕಂಪ್ಲೀಟ್ ಆಗಿ ಮಣ್ಣಿನಿಂದ ಮುಚ್ಚಿ ಹೋಗಿತ್ತು. ಆದರೆ ಈ ದೇವಸ್ಥಾನ ಮತ್ತೆ ಬೆಳಕಿಗೆ ಬಂದದ್ದು 1997ರ ಆಸುಪಾಸಿನಲ್ಲಿ. ನಂದಿಯನ್ನು ಶಿವನ ವಾಹನ ಅಂತ ಹೇಳ್ತೇವೆ. ಎಲ್ಲ ಶಿವ ದೇವಸ್ಥಾನದಲ್ಲಿಯೂ ನಂದಿಯ ವಿಗ್ರಹ ಶಿವನ ಮುಂಭಾಗದಲ್ಲಿ ಇರುತ್ತೆ. ಆದರೆ ಇಲ್ಲಿಯ ವಿಶೇಷತೆ ಏನಂದ್ರೆ ಇಲ್ಲಿ ನಂದಿಯ ವಿಗ್ರಹ ಶಿವನ ಮೇಲ್ಭಾಗದಲ್ಲಿ ಇದೆ. ನಂದಿಯ ಬಾಯಿಂದ ದಿನದ 24 ಗಂಟೆಯೂ ನೀರು ಹರಿದು ಅದು ಸದಾ ಕಾಲ ಶಿವಲಿಂಗದ ಮೇಲೆ ಬೀಳುತ್ತದೆ. ಹಾಗಾಗಿ ಈ ಕ್ಷೇತ್ರಕ್ಕೆ ದಕ್ಷಿಣ ಮುಖ ನಂದಿ ತೀರ್ಥ ಕ್ಷೇತ್ರ ಎಂದು ಹೇಳಲಾಗುತ್ತೆ. ಶಿವಲಿಂಗದಿಂದ ಹರಿದು ಬಂದ ನೀರು ಮತ್ತೆ ಕಲ್ಯಾಣಿಯನ್ನ ಸೇರುತ್ತೆ. ಈ ಕಲ್ಯಾಣಿಯಲ್ಲಿ ತುಂಬಾನೇ ಮೀನು ಮತ್ತು ಆಮೆಗಳನ್ನ ನೋಡಬಹುದು. ನಾವಂತೂ ತುಂಬಾನೇ ಹೊತ್ತು ಈ ಕಲ್ಯಾಣಿಯ ಸುತ್ತ ಕೂತ್ಕೊಂಡು ಪ್ರಶಾಂತವಾಗಿ ಕಾಲ ಕಳೆದ್ವಿ. ನಾವಿವಾಗ ದೇವಸ್ಥಾನದಿಂದ ಹೊರಟ್ವಿ. ಆನ್ ದ ವೇಲಿ ಹೋಗಬೇಕಾದ್ರೆ ಶುಗರ್ ಕೇನ್ ಜ್ಯೂಸ್ ಕೂಡ ಕುಡಿದ್ವಿ. ಮಲ್ಲೇಶ್ವರಮಲ್ಲಿ ಸ್ಟ್ರೀಟ್ ಶಾಪಿಂಗ್ ಕೂಡ ತುಂಬಾ ಫೇಮಸ್. ಸ್ಯಾಂಡಲ್, ಸ್ಲಿಪ್ಪರ್ಸ್, ಡ್ರೆಸ್ಸಸ್, ಆರ್ಟಿಫಿಷಿಯಲ್ ಜ್ಯುವೆಲ್ಸ್ ಎಲ್ಲನೂ ಇಲ್ಲಿ ಸಿಗುತ್ತೆ. ಇವಾಗ ನಾವು ಲಂಚ್ಗೆ ಅಂತ ಹಳ್ಳಿ ಮನೆಗೆ ಬಂದ್ವಿ.
ಲಂಚ್ ಎಲ್ಲ ಮುಗಿಸಿ ಮತ್ತೆ ನಾವು ಸ್ಟ್ರೀಟ್ ಶಾಪಿಂಗ್ ಎಲ್ಲ ಮಾಡಿಕೊಂಡು ಸ್ಯಾಂಕಿ ಟ್ಯಾಂಕ್ ಕಡೆ ಹೋಗ್ತಾ ಇದ್ದೇವೆ. ನಾವಿವಾಗ ಮಲ್ಲೇಶ್ವರಂನ ಫ್ಲವರ್ ಮಾರ್ಕೆಟ್ ಹತ್ರ ಇದ್ದೇವೆ. ಹೋಗಬೇಕಾದ್ರೆ ಆನ್ ದ ವೇಲಿ ನಾವಿಲ್ಲಿ ಐಸ್ ಕ್ರೀಮ್ ತಿಂದ್ವಿ. ಇವಾಗ ನಾವು ಬಂದಿದ್ದೇವೆ ಸ್ಯಾಂಕಿ ಟ್ಯಾಂಕ್ ಒಪೋಸಿಟಲ್ಲಿ ಇರುವ ಪಾರ್ಕ್ಗೆ ನಮ್ಮ ಫ್ರೆಂಡ್ ರೇಷ್ಮಂದು ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ. ಆ್ಯಂಡ್ ಫೈನಲಿ ನಾವಿವಾಗ ಬಂದ್ವಿ ಸ್ಯಾಂಕಿ ಟ್ಯಾಂಕ್ಗೆ. ಆ್ಯಂಡ್ ಇಲ್ಲಿ ಕುತ್ಕೊಂಡು ಹರಟೆ ಹೊಡಿತಾ ನಾವು ನಮ್ಮ ಗರ್ಲ್ಸ್ ಡೇ ಔಟ್ನ ಮುಗಿಸಿದ್ವಿ. ಹೋಪ್ ನಿಮ್ಗೆಲ್ರಿಗೂ ನಮ್ಮ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. See you in the next vlog. Until then, bye. Stay tuned.